ಬಿಗ್ ಬಾಸ್ ಸೀಸನ್ 10 ಇನ್ನೇನು ಮುಗಿಲಿಕ್ಕೆ ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ರ ಬೆನ್ನಲ್ಲೇ ಡ್ರೋನ್ ಪ್ರತಾಪ್ ಅವರ ಮೇಲೆ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಡ್ರೋನಾರ್ಕ್ ಏರೋಸ್ಪೇಸ್ ಅನ್ನುವಂತಹ ಕಂಪ್ನಿ ಮುಖಾಂತರ ಡ್ರೋನ್ಗಳನ್ನು ಕರೆಸಿರ್ತಕ್ಕಂತಹ ಸಾರಂಗ್ ಅವರು ಈಗ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಉತ್ತರವಾಗಿ ಮಾತಾಡಲಿಕ್ಕೆ ಡ್ರೋನ್ ಪ್ರತಾಪ್ ಅವರ ಕಂಪ್ನಿಯ ಡೈರೆಕ್ಟರ್ ಮಹಾದೇವ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಮಾಧವ್ ಅವರು ಇದ್ದಾರೆ. ಯಾವ ರೀತಿ ಬೆಳವಣಿಗೆ ಆಯಿತು ಏನು ಅನ್ನೋಂಥದ್ದನ್ನು ಅವ್ರನ್ನೇ ಮಾತಾಡ್ತಾನೆ. ಸರ್, ಈಗ ಬಿಗ್ ಬಾಸ್ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ. ಡ್ರೋನ್ ಪ್ರತಾಪ್ ಅವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಸಾರಂಗ್ ಅವರು ಮಾಡಿರ್ತಕ್ಕಂಥದ್ದು. ಈ ಸಾರಂಗ್ ಅವರ ಆರೋಪಕ್ಕೆ ಏನು ಹೇಳ್ತೀರಿ? ಯಾಕೆಂದರೆ ನೀವು ಡ್ರೋನ್ ಪ್ರತಾಪ್ ಅವರ ಕಂಪ್ನಿಯ ಡೈರೆಕ್ಟರ್ ಕೂಡ ಹೌದು, ಅದರಲ್ಲಿ ನಿಮ್ಮದು ಕೂಡ ಪಾರ್ಟ್ನರ್ಶಿಪ್ ಇದೆ. ಸೊ ಹಾಗಾಗಿ ಹೇಗಾಯ್ತು ಈ ಬೆಳವಣಿಗೆ ಅಂತ? ಸೊ ಈಗ ಫಸ್ಟು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ನನ್ನ ಹೆಸರು ಬಂದು ಮಾಧವ್ ಕಿರಣ್ ಅಂತ ಅಂದ್ಬಿಟ್ಟು. ಸೊ ನಾನು ಒನ್ ಆಫ್ ದ ಡೈರೆಕ್ಟರ್. ನನಗೆ 35% ಶೇರ್ ಇದೆ ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನಲ್ಲಿ. ಸೊ ಸಾರಂಗು ನಮ್ಮದು ಎಲ್ಲ ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗಿತ್ತು ಸುಮಾರು ದಿನದ ಹಿಂದೆನೇ. ಲಾಸ್ಟ್ ಇಯರೇ ಅಗ್ರಿಮೆಂಟ್ ಎಲ್ಲ ಆಗಿತ್ತು. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವೆಲ್ಲ ಚೆನ್ನಾಗೇ ಇದು ಮಾಡ್ತಾ ಇದ್ದೋ. ಬಟ್ ಅವರನ್ನು ಕೂಡ ಇನಿಷಿಯಲಿ ನಾವು ಕೇಳಿದಾಗ ಅವರು ನಮಗೆ ಪೇಮೆಂಟ್ ಕೊಡಲಿಲ್ಲ. ಆಮೇಲೆ ನಮ್ಮದೇ ಆದಂಥ ಓನ್ ಡ್ರೋನ್ನ ಮಾಡಬೇಕು ಅಂದರೆ ಇದಕ್ಕೆ ಟೈಮ್ ತೊಗೊಳುತ್ತೆ ಅಂತೆಲ್ಲ ಹೇಳಿದ್ರು. ಅವರು ತುಂಬ ಅರ್ಜೆಂಟ್ ಮಾಡಿದ್ರು. ಅರ್ಜೆಂಟ್ ಮಾಡಿದ್ದಕ್ಕೆ ನಾವೇನು ಮಾಡ್ದೋ ಅಂತಂದರೆ ಕೆಲವು ಅಸೆಂಬಲ್ ಪಾರ್ಟ್ಸ್ಗಳನ್ನೆಲ್ಲ ನಾವು ಅವ್ರಿಗೆ ಕೊಟ್ಟೋ ಹೊರತು. ಅರ್ಥ ಆಯ್ತಾ? ಡ್ರೋನ್ ಅಂತ ನಮ್ಗೆ ಇನ್ನೂ ಲೈಸೆನ್ಸ್ ಕೂಡ ಬಂದಿಲ್ಲ. ಡ್ರೋನ್ದು ನಮ್ಮದು ಎಕ್ಸ್ಕ್ಲೂಸಿವ್ ಆಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಡ್ರೋನ್ ಪ್ರತಾಪ್ ಸರು ಅದಕ್ಕೆ ಅಂತ ಒಂದು ಒಳ್ಳೆ ಇನೋವೇಷನ್ನ ಮಾಡ್ತಾ ಇದ್ದಾರೆ, ಒಂದು ಹೊಸ ಥರ ಡ್ರೋನ್ನ ತರಬೇಕು ಅಂತ ಅಂದ್ಬಿಟ್ಟು. ಬಟ್ ಇವಾಗ ಏನಾಯಿತು ಅಂತ ಹೇಳಿದ್ರೆ ತುಂಬ ಬೇಡಿಕೆ ಬಂದಿದ್ದರಿಂದ ಡ್ರೋನ್ ಪ್ರತಾಪ್ ಅಂತ ಹೇಳ್ತೀರಾ, ಏನಾದರೂ ಮಾಡಿ ತೋರಿಸಿ ಅಂತ ಹೇಳಿದಾಗ ನಾವೇನು ಮಾಡ್ದೋ ಅಂತಂದರೆ ಅಸೆಂಬಲ್ ಪಾರ್ಟ್ ಇರುವಂಥ ಡ್ರೋನ್ಗಳನ್ನೇ ನಾವು ಕೆಲವು ಕಡೆ ಎಲ್ಲ ಸ್ಪ್ರೇ ಮಾಡೋದಾಗ್ಬೋದು. ಅಥವಾ ಈ KM-ದೊಡ್ಡಿಯಿಂದ ನಮಗೆ ಒಂದು ಆರ್ಡ್ರ್ ಬಂದಿತ್ತು, ಏನು ಇದಕ್ಕೆ ಕಬ್ಬಿಗೆಲ್ಲದಕ್ಕೂ ಸ್ಪ್ರೇ ಮಾಡಬೇಕು ಅಂತ ಅಂದ್ಬಿಟ್ಟು. ಅವಾಗೆಲ್ಲ ನಾವು ಸ್ಪ್ರೇ ಮಾಡಿಕೊಟ್ಟು ಸುಮಾರು ಒಂದಷ್ಟು. ಅಂಥ ಸಂದರ್ಭದಲ್ಲಿ ಅವನ ಜೊತೆ ಆಗಿತ್ತು, ಯಾರೋ ಸಾರಂಗ್ ಜೊತೆಗೆ ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗಿತ್ತು, ಕೊಲಾಬ್ರೇಷನ್ ಆಗಿತ್ತು. ಬಿಕಾಸ್ ಅವನು ಒಂದು ಕಂಪ್ನಿನ ರನ್ ಮಾಡ್ತಾ ಇದ್ದಾನೆ ಪುಣೆನಲ್ಲಿ. ಅದೇನಪ್ಪ ಅಂತಂದರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಅವನು ರೈತರಿಗೆ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದಾನೆ. ಸೊ ಅವ್ರದ್ದು ನಮ್ಮದು ಎಲ್ಲ ಕೊಲಾಬ್ರೇಷನ್ ಆಗಿತ್ತು. ಅವ್ರು ನಮಗೆ ಪೇಮೆಂಟ್ ಕೊಡೋದು ತುಂಬ ಡಿಲೇ ಮಾಡೋದು ಅಷ್ಟೇ ಅಲ್ಲದೇನೆ ಅವ್ರು ಯಾವ ಥರ ಮಾಡಿದ್ರು ಅಂತಂದು ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ನಾನು ನಿಮ್ಮ ಹೆಸರು ಹೇಳ್ತೀನಿ, ನಿಮ್ಮ ಹೆಸರು ಹೇಳ್ಬಿಟ್ಟು ನಾನು ಇದು ತೊಗೊಳ್ತೀನಿ, ಅಮೌಂಟ್ ತೊಗೊಳ್ತೀನಿ, ಅದರಲ್ಲಿ ನನಗೆ ವಾಪಸ್ ಕೊಡಿ, ಹಾಗೆ ಹೀಗೆ ಅಂತ ಏನೇನೋ ಇದು ಮಾಡಿದ್ರು. ನಾವು ಯಾವುದಕ್ಕೂ ಒಪ್ಪಿರಲಿಲ್ಲ ನಾವು ಅದಕ್ಕೆ. ಬಟ್ ಅವ್ರು ಕೊಡೋ ದುಡ್ಡನ್ನ ಡಿಲೇ ಮಾಡಿಬಿಟ್ಟು ಪಾರ್ಟ್ಸ್ನ ಬಂದಿರೋದನ್ನ ಅಸೆಂಬಲ್ ಪಾರ್ಟ್ಸ್ನೇ ಅವ್ರು ತಗೊಂಡು ಇವಾಗ ನಮ್ಮೇಲೇ ಆರೋಪ ಮಾಡ್ತಾ ಇದ್ದಾರೆ ಏನಂತ, ವರ್ಕ್ ಮಾಡ್ತಾ ಇಲ್ಲ ಇದು ಅಂತ. ನಾನು ಇಲ್ಲಿ ಬಂದಿದ್ದ ಉದ್ದೇಶ ಏನಂದರೆ, ನಿಮ್ಮ ಹತ್ರ ನಾನು ಮಾತಾಡಿದ ಉದ್ದೇಶ ಏನಂತ ಹೇಳಿದ್ರೆ, 2 ವಿಚಾರ ಅವ್ರು ಕ್ಲಿಯರಾಗಿ ಇಟ್ಕೋಬೇಕು. ಈಗ ಬಿಗ್ ಬಾಸ್ ಹತ್ರ ಬರ್ತಾ ಇದೆ, ಇನ್ನೇನು ಫೈನಲ್ಸ್ ಹತ್ರ ಬರ್ತಾ ಇದೆ. ನಾನು ಇಲ್ಲೇ ಇದ್ದೀನಿ. ಈವನ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ಎಲ್ಲ ಇದೆ ನನ್ನ ಹತ್ರ. ಸುಮಾರು ತಿಂಗಳಿಂದ ಮಾತಾಡ್ಕೊ ಬರ್ತಾ ಇದ್ದು, ಅವತ್ತೆಲ್ಲ ಮಾತಾಡದೇ ಇರುವಂಥವ್ರು ಇವತ್ತು ಯಾಕೆ ಮಾತಾಡ್ತಾ ಇದ್ದಾರೆ? ಈಗ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಒಂದು ಅಲಿಗೇಷನ್ ಮಾಡಬೇಕು, ಅವ್ರು ವಿನ್ನರ್ ಆಗ್ತಾರಲ್ಲ ಅಂತ ಅಂದ್ಬಿಟ್ಟು ಯಾರೋ ಇದನ್ನು ಪಿತೂರಿ ಊದಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಹೇಳೋಕ್ಕೋಸ್ಕರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ.